ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಮತ್ತಾಯ 7ನೇ ಅಧ್ಯಾಯ 10ನೇ ವಾಕ್ಯ. ಒಬ್ಬ ಯೌವನಸ್ಥ ಮಗನು ತಂದೆಯ ಬಳಿ ಬಂದು, ಅಪ್ಪ, ನಾನು ನನ್ನ ಸ್ನೇಹಿತರು ಸಿನಿಮಾ ನೋಡಲು ಹೋಗಬೇಕು ಎಂದುಕೊಂಡಿದ್ದೇವೆ. ಅದಕ್ಕೆ ಅಪ್ಪ ಬೇಡ ಎಂದರು. ಏನೂ ಮಾತನಾಡದೆ ಮಗ ಸುಮ್ಮನಾದ. ಇನ್ನೊಂದು ದಿನ ತಂದೆ ಬಳಿಯಲ್ಲಿ ಬಂದು, ಅಪ್ಪ, ಇವತ್ತು ನನ್ನ ಸ್ನೇಹಿತನ ಹುಟ್ಟಿದ ದಿನ, ರಾತ್ರಿ 10 ಗಂಟೆಗೆ ಹೋಗಬೇಕು. ಅದಕ್ಕೆ ಅಪ್ಪ ಬೇಡ ಎಂದರು. ಬೇಜಾರಿನಿಂದ ಮಗ ಸುಮ್ಮನಾದ. ಇನ್ನೊಂದು ದಿನ ಮತ್ತೆ ತಂದೆಯ ಬಳಿಗೆ ಬಂದು, ಅಪ್ಪ, ನನ್ನ ಕಾಲೇಜಿನ ಎಲ್ಲರೂ ಸೇರಿ ಪಿಕ್ನಿಕ್ಕಿಗೆ ಹೋಗುತ್ತಿದ್ದಾರೆ, ನಾನು ಹೋಗ್ಲಾಪ್ಪ? ಅಪ್ಪ ಬೇಡ ಎಂದರು. ಮಗ ಸಿಟ್ಟಿನಿಂದ, ಎಲ್ಲದಕ್ಕೂ ಬೇಡ ಬೇಡ ಎನ್ನುತ್ತೀರಿ, ನಾನು ಸಂತೋಷವಾಗಿರುವುದು ನಿಮಗೆ ಇಷ್ಟ ಇಲ್ಲ ಎಂದ. ಆಗ ತಂದೆ, ಸ್ವಲ್ಪ ಕುಡಿಯುವ ನೀರನ್ನು ತೆಗೆದುಕೊಂಡು ಬಾ ಎಂದರು. ಅಪ್ಪ ಮನೆಯ ಹೊರಗೆ ನಿಂತಿದ್ದರು. ಮಗ ನೀರನ್ನು ತಂದುಕೊಟ್ಟ. ಅಪ್ಪ ಅದನ್ನು ಮಣ್ಣಿನ ಮೇಲೆ ಹಾಕಿ ಚೆನ್ನಾಗಿ ಕೆಸರು ಮಾಡಿ ಅದನ್ನು ಕುಡಿಯುವುದಕ್ಕೆ ಹೇಳಿದ. ಅದಕ್ಕೆ ಮಗ, ಇದನ್ನು ಯಾರಾದರೂ ಕುಡಿತಾರಾ ಎಂದ. ಹಾಗಾದರೆ ಯಾವ ನೀರನ್ನು ಕುಡಿಯುತ್ತಾರೆ ಎಂದು ಅಪ್ಪ ಕೇಳಿದ. ಮಗ ಹೇಳಿದ, ನಿಮ್ಮ ಕೈಯಲ್ಲಿರುವ ಶುದ್ಧ ನೀರನ್ನು ಕುಡಿಯುತ್ತಾರೆ ಎಂದ. ಅದಕ್ಕೆ ತಂದೆ ಹೇಳಿದ, ನನ್ನ ಮಗನೇ, ನನ್ನ ಮಗ ಕೂಡ ಕೆಸರಿನ ನೀರಿನಂತಾಗುವುದು ನನಗೆ ಇಷ್ಟ ಇಲ್ಲ. ಅವನು ನನ್ನ ಕೈಯಲ್ಲಿರುವ ಶುದ್ಧ ಕುಡಿಯುವ ನೀರಿನಂತಾಗಬೇಕೆಂಬುದೇ ನನ್ನ ಆಸೆ ಎಂದ. ನೆಲ್ಮೆಯ ಮಿತ್ರರೇ, ಈ ಲೋಕದಲ್ಲಿ ಜೀವಿಸುವಾಗ ನಾವುಗಳು ನಮ್ಮದೇ ಆದ ಕೆಲವು ಗುರಿಗಳನ್ನಿಟ್ಟುಕೊಂಡು ಜೀವಿಸುತ್ತೇವೆ. ಅದಕ್ಕಾಗಿ ತುಂಬಾ ಶ್ರಮಿಸುತ್ತೇವೆ. ಆದರೆ ಅದು ಕೈಗೂಡಬೇಕೋ ಬೇಡವೋ ಎಂದು ತಂದೆಯಾದ ದೇವರು ಮೊದಲೇ ನಿಯೋಜಿಸಿರುತ್ತಾರೆ. ಹಾಗಾಗಿ ನಾವು ಶ್ರಮಿಸಿದ ಕೆಲಸಗಳು ಕೈಗೂಡಿದರೂ ಸರಿಯೇ, ಕೈಗೂಡದಿದ್ದರೂ ಸರಿಯೇ, ತಂದೆಯಾದ ದೇವರ ಚಿತ್ತವನ್ನು ಸಂತೋಷದಿಂದ ಸ್ವೀಕರಿಸಿ ನೀತಿವಂತಿಕೆಯಿಂದ ಜೀವಿಸೋಣ. ಏಕೆಂದರೆ ತಂದೆಯಾದ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರಾಗಿದ್ದು ಒಳ್ಳೆಯ ವರಗಳಿಂದ ನಮ್ಮನ್ನು ಸಮೃದ್ಧಿಪಡಿಸುವವರಾಗಿದ್ದಾರೆ. ಆದ್ದರಿಂದ ದೇವರು ಏನೇ ಮಾಡಿದರೂ ಒಳ್ಳೆಯದನ್ನೇ ಮಾಡುವರು ಎಂಬುದನ್ನು ತಿಳಿದು ತಂದೆಯಾದ ದೇವರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಜೀವಿಸೋಣ. ಜೈ ಯೇಸು ಕ್ರಿಸ್ತ.